ಲಕ್ಷ್ಮಮ್ಮ, ನೀನು ಇದನ್ನೆಲ್ಲ ಒಳಗಡೆ ಇಟ್ಬಿಡು. ಅಣ್ಣ, ಅಣ್ಣ, ಯಾರಿವರು? ಇವ್ರ ಹೆಸರು ಅಮರಾವತಿ ಅಂತ ಲಕ್ಷ್ಮಮ್ಮ. ಪಾಪ, ಇವ್ರ ಗಂಡ ತೀರ್ಕೊಂಡಿದ್ದಾರೆ. ಒಬ್ಬ ಮಗ ಇದ್ದಾನೆ. ಅವನು ನಾವು ಓದಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಕೆಲಸ ಕೇಳ್ಕೊಂಡು ಬಂದರು. ಮಗ ಓದ್ತಾ ಇದ್ದಾನೆ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಓದಿಸೋದು ಅಂದರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಲ್ಲಮ್ಮ. ನೀವು ಏನು ಕೆಲಸ ಕೊಟ್ಟರು ಮಾಡ್ತೀನಮ್ಮ. ಮಗನ್ನ ಓದಿಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ತುಂಬ ಖುಷಿ ಆಯಿತು. ಜೀವನದಲ್ಲಿ ಎಷ್ಟೇ ಕಷ್ಟ ಬಿದ್ದರೂ ಛಲ ಬಿಡದೆ ದುಡಿತೀನಿ ಅನ್ನೋರಿಗೆ ನಾನಲ್ಲ, ಆ ಭಗವಂತನೂ ಬೇಡ ಅನ್ನಲ್ಲ. ನಿಮ್ಮ ಹಂತನ ನಾನು ದಾಟಿ ಬಂದಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ನೀವು ಯಾವಾಗಿಂದ ಬೇಕಾದರೂ ಕೆಲ್ಸಕ್ಕೆ ಬರ್ಬೋದು. ನಾನು ಇವತ್ತಿಂದನೇ ಬರ್ತೀನಮ್ಮ. ಒಳ್ಳೇದೇ ಆಯ್ತಲ್ಲ ಲಕ್ಷ್ಮಮ್ಮ. ಹೇಗೂ ನಮಗೂ ಆರ್ಡರ್ಸ್ ಜಾಸ್ತಿ ಇದೆ. ಇವತ್ತಿಂದನೇ ಕೆಲಸ ಮಾಡಲಿ. ನಿಮಗೆ ಸಂಬಳ ಏನು ಕೊಡಬೇಕು ಅಂತ ಹೇಳ್ಬಿಟ್ರೆ. ಅಣ್ಣ, ನಮ್ಮಂಥವರಿಗೆ ಕೆಲಸ ಕೊಡೋಕ್ಕೆ ಹಿಂದು ಮುಂದೆ ನೋಡೋರೇ ಜಾಸ್ತಿ. ಅಂಥದ್ರಲ್ಲಿ ಇವತ್ತಿಂದನೇ ಕೆಲ್ಸಕ್ಕೆ ಬನ್ನಿ ಅಂತ ಹೇಳ್ತಿದ್ದೀರಾ. ಅದರಲ್ಲಿ ನನ್ನ ಸಂಬಳ ಕೇಳೋಕ್ಕಾಗತ್ತಾ ಅಮ್ಮ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿ ಕೆಲಸ ಮಾಡ್ತಿರೋರು ಯಾರು ಕೆಲ್ಸಗಾರಾಗಿ ಕೆಲಸ ಮಾಡ್ತಿಲ್ಲ. ನಮ್ಮ ಮನೇಲಿ ಒಬ್ರಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ಮೇಲೆ ನೀವು ನಮ್ಮಲ್ಲೊಬ್ರು. ಬರೋ ಲಾಭದಲ್ಲಿ ಎಲ್ಲರೂ ಸಮವಾಗಿ ಹಂಚ್ಕೊಳ್ಳೋಣ. ಸರಿ ಅಣ್ಣ, ಇವ್ರಿಗೆ ಕೆಲಸ ಏನು ಅಂತ ಹೇಳ್ಬಿಡಿ. ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.